ವಿಶ್ವಾಮಿತ್ರ ಮಹಾಮುನಿಗಳು ಯಜ್ಞ ಸಂರಕ್ಷಣೆಗಾಗಿ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿರುತ್ತಾರೆ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಯಜ್ಞವನ್ನು ಸಂರಕ್ಷಿಸುವುದಕ್ಕಾಗಿ ಕಟಿಬದ್ಧರಾಗಿ ನಿಂತಿರುತ್ತಾರೆ. ಅದೇ ಸಂದರ್ಭದಲ್ಲಿ ತಾಟಕೆ ಎಂಬ ರಕ್ಕಸಿ ಮತ್ತು ಮಾರೀಚ ಬರುತ್ತಿರುವುದನ್ನು ಕಂಡಾಗ ಶ್ರೀರಾಮಚಂದ್ರನು ಆಲೋಚಿಸುತ್ತಾನೆ, ಸ್ತ್ರೀವಧೆಯನ್ನು ತಾನು ಮಾಡಬಹುದೇ? ಅದನ್ನು ಅರಿತಂತಹ ವಿಶ್ವಾಮಿತ್ರ ಮಹಾಮುನಿಗಳು ಶ್ರೀರಾಮಚಂದ್ರನಿಗೆ ಹೇಳತಕ್ಕಂಥದ್ದು ಮಹತ್ವಪೂರ್ಣವಾದಂಥದ್ದು. ವತ್ಸ ಶ್ರೀರಾಮ, ನಿನ್ನ ಸಂದೇಹವು ನಮಗೆ ಮನವರಿಕೆಯಾಯಿತು. ಧರ್ಮಜ್ಞರು ಮೆಚ್ಚುವಂತೆಯೇ ನಿನ್ನಲ್ಲಿ ಸಂಶಯವು ಮೂಡಿದೆ. ಅದನ್ನು ಪರಿಹರಿಸಿಕೊಳ್ಳಬೇಕಾದುದು ಅತ್ಯವಶ್ಯಕವು. ಸ್ತ್ರೀವಧೆಯು ಶಾಸ್ತ್ರ ನಿಷಿದ್ಧವಾಗಿರುವುದು ನಿಜ. ಶಾಸ್ತ್ರದ ಮಾತುಗಳು ಅನೇಕ ಕಡೆ ಪರಸ್ಪರ ವಿರುದ್ಧವಾಗಿಯೇ ತೋರಿಬರುವುದು ವಿಶೇಷವಲ್ಲ. ಆದರೆ ಈ ವಿವೇಚನೆಯಿಂದ ಕರ್ತವ್ಯ ಜಾಗೃತನಾಗಬೇಕಾದುದು ಅತ್ಯಂತ ಮುಖ್ಯವಾದುದು. ಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರವೇ ಬಲವತ್ತರವಾದುದು. ಅದು ಆಚರಿಸಲ್ಪಡುವಲ್ಲಿ ರಕ್ಷಣೆಯಾಗಿಯೂ ವಿರೋಧಿಸಲ್ಪಡುವಲ್ಲಿ ಮಾರಕವಾಗಿಯೂ ಹೊಂದಿಕೊಂಡಿದೆ. ಕುಮಾರ, ಅರಸರಾದವರು ಜಗತ್ತಿನ ಹಿತ ಸಂರಕ್ಷಣೆಗಾಗಿ ಕೆಲವು ತಪ್ಪುಗಳನ್ನು ಅನಿವಾರ್ಯವಾಗಿ ಕೈಗೊಳ್ಳುವುದು ದೂಷ್ಯವೆನಿಸಲಾರದು. ಉತ್ತಮವಾದ ಉದ್ದೇಶವನ್ನು ಪೂರೈಸುವಲ್ಲಿ ಆ ಅಧಿಕಾರಿಯಾದವನು ನಿವೃತ್ತಿಯೇ ಇಲ್ಲದ ಆಚರಿಸಲ್ಪಡಬೇಕಾಗಿ ಬರುವ ನ್ಯೂನಾತಿರೇಕಗಳು ಕ್ಷಮ್ಯವಾಗಿವೆ. ಸ್ತ್ರೀವಧೆಯನ್ನು ಮಾಡಬಾರದೆನ್ನುವುದು ನ್ಯಾಯವೇ ಆಗಿದೆ. ಆದರೆ ಯಜ್ಞವನ್ನು ಸಂರಕ್ಷಿಸುವುದು ಕರ್ತವ್ಯವೇ ಆಗಿದೆ. ಈ ಯಜ್ಞ ಸಂರಕ್ಷಣೆಯ ಪೂರ್ಣಾಧಿಕಾರಿಯಾದ ನೀನು ಯಜ್ಞಭಂಗೋಪಕ್ರಮದ ಅಪರಾಧಕ್ಕಾಗಿ ಈ ಮಾನವಿಯನ್ನು ಶಿಕ್ಷಿಸಲೇಬೇಕಾದುದು ನಿನ್ನ ಪರಮ ಕರ್ತವ್ಯವು. ಇಂತಹ ಕರ್ತವ್ಯ ಪಾಲನೆಯ ಕಾರ್ಯದಲ್ಲಿ ಹೆಣ್ಣು ಗಂಡು ಬಾಲ ವೃದ್ಧ ಎಂಬ ಪರಿಭೇದವನ್ನಿಡದೆ ಶಿಕ್ಷಿಸುವುದು ಈ ಅಧಿಕಾರಿಯಾದವನ ಕೆಲಸವಾಗಿದೆ. ಮೇಲಾಗಿ ಈ ತಾಟಕೆಯು ತನ್ನ ಅಪರಾಧದ ಶಿಕ್ಷಾಕರ್ತನಾದ ನಿನ್ನನ್ನು ನೀನು ಆ ಕಾರ್ಯ ಪ್ರವರ್ತನಾಗಿರುವಾಗಲೇ ಕೊಲ್ಲಲು ಹವಣಿಸುತ್ತಿರುವುದು ಗುರುತರವಾದ ಅಪರಾಧವೇ ಆಗಿದೆ. ಜಗತ್ತಿನ ಹಿತವನ್ನು ಸಾಧಿಸುವಲ್ಲಿ ಜಗತ್ತಿನ ಎಲ್ಲರೂ ಪೂರ್ಣಾಧಿಕಾರಿಗಳು. ಯಜ್ಞಾದಿ ಕಾರ್ಯಗಳು ಲೋಕಹಿತಕ್ಕಾಗಿಯೇ ನಡೆಸಲ್ಪಡತಕ್ಕವುಗಳು. ಲೋಕಹಿತ ಕಾರ್ಯವನ್ನು ಯಾರು ಎಷ್ಟೆಷ್ಟು ಹಾಳುಗಡಹಲು ಹವಣಿಸುತ್ತಾರೋ ಅವರೆಲ್ಲರೂ ಅದಕ್ಕೆ ತಕ್ಕಂತೆ ಅಷ್ಟಷ್ಟು ಶಿಕ್ಷೆಯನ್ನು ಹೊಂದಲು ಅರ್ಹರು. ಯಜ್ಞಭಂಗಕ್ಕಾಗಿ ಆ ಮೂಲೋದ್ದೇಶದಿಂದಲೇ ಸತತ ಪ್ರಯತ್ನವನ್ನು ಮಾಡುತ್ತಿದ್ದರೆ ಅಂತಹವರು ವಧೆಯ ಶಿಕ್ಷೆಗೆ ಅರ್ಹರು. ಲೋಕಹಿತ ಕಾರ್ಯವನ್ನು ಅದರ ಅಧಿಕಾರವನ್ನು ಬಲಾತ್ಕಾರವಾಗಿ ಕಿತ್ತು ತೆಗೆಯುವ ಅಧಿಕಾರಿಗಳು ಜಗತ್ತಿನ ಎಲ್ಲರಂತೆ ಬದುಕುವ ಅರ್ಹತೆಯಿಂದ ದೂರವಾಗುತ್ತಾರೆ. ಆದುದರಿಂದ ಅವರ ಅಪರಾಧ ರೂಪವಾದ ಪಾಪಕೃತ್ಯವೇ ಅಂತಹ ಪಾಪಿಗಳಾದ ಅಪರಾಧಿಗಳ ಸಂಹಾರಕ್ಕೆ ಕಾರಣವಾಗುತ್ತದೆ. ಶಿಕ್ಷಾಧಿಕಾರಿಯು ನಿಮಿತ್ತನು ಮಾತ್ರ. ಸ್ವರಕ್ಷಣೆಗಾಗಿ ಅನಿವಾರ್ಯ ಪ್ರಸಂಗಗಳಲ್ಲಿ ಯಾರನ್ನು ಕೊಲ್ಲುವುದೂ ಹೆಚ್ಚಿನ ಅಪರಾಧವಾಗಲಾರದು. ಸತ್ಕರ್ಮ ಸಾಧನೆಯ ಕರ್ತವ್ಯವು ಪೂರೈಸಲ್ಪಡುವಲ್ಲಿ ಆ ಕಾರ್ಯವನ್ನು ಅದಕ್ಕಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾದುದು ಧರ್ಮಸಮ್ಮತವೇ ಆಗಿದೆ. ಆದುದರಿಂದ ಇಲ್ಲಿ ನೀನು ಅಪರಾಧಿನಿಯಾದ ಈ ತಾಟಕೆಯನ್ನು ಇವಳು ಹೆಣ್ಣೆಂದು ಸಂಹಾರ ಮಾಡದಿರುವುದೇ ಅನ್ಯಾಯವಾಗಬಹುದು. ಇಂತಹ ಕಾರ್ಯಗಳನ್ನು ಆಚರಿಸುವಲ್ಲಿ ಅದರ ಅವಶ್ಯಕತೆ, ಅನಿವಾರ್ಯತೆ ಹಾಗೂ ತನ್ನ ಅರ್ಹತೆ ಮಾತ್ರವಲ್ಲ, ಆ ಪೂರ್ಣತೆ ಮತ್ತು ವಿಮುಖತೆಯ ಪರಿಣಾಮ ಎಲ್ಲವನ್ನೂ ಕ್ರಮದಂತೆ ಪರಿಶೀಲಿಸಿಯೇ ಮುಂಬರಿಯುವುದು ಯುಕ್ತವಾದುದು. ರಾಜಪುತ್ರನಾದ ನೀನು ನಿನ್ನ ಕರ್ತವ್ಯವನ್ನು ಕ್ರಮದಂತೆ ನ್ಯಾಯವಾಗಿ ಪೂರೈಸಬೇಕಾದುದೇ ವಿಹಿತವು. ಈ ಎಲ್ಲವನ್ನು ನಿನ್ನ ಬುದ್ಧಿಯಿಂದ ನೀನು ಚೆನ್ನಾಗಿ ವಿಚಾರ ಮಾಡಿ ಯುಕ್ತತೆಯನ್ನು ಮನಗಂಡು ಅದಕ್ಕೆ ತಕ್ಕಂತೆಯೇ ಆಚರಿಸಿ ಧರ್ಮವನ್ನು ರಕ್ಷಿಸು ಎಂಬುದಾಗಿ ಪೂಜ್ಯರಾದ ವಿಶ್ವಾಮಿತ್ರರು ಶ್ರೀರಾಮನಿಗೆ ಶಾಸನ ತತ್ವದ ಆ ಘನವಾದ ಧರ್ಮಸೂಕ್ಷ್ಮವನ್ನು ವಿವರಿಸಿದರು. ಶ್ರೀರಾಮನ ಗುರೂಪದೇಶವನ್ನು ಮನನ ಮಾಡಿಕೊಂಡು ಸಂದೇಹವನ್ನು ನಿರ್ವೃತ್ತಿಪಡಿಸಿಕೊಂಡು ಒಮ್ಮೆಲೆ ಅವನ ಮುಖವು ಪ್ರಖರವಾದ ತೇಜಸ್ವಿನಿಂದ ಕಳೆಯೇರಿತು. ಅವನು ಒಮ್ಮೆ ಬಿರುಸಾಗಿ ಧನುರ್ನಾದವನ್ನು ಮಾಡಿ ಸಿದ್ಧನಾದನು. ಅದನ್ನು ಕೇಳಿ ತಾಟಕೆಯು ಅವನನ್ನೇ ತಿನ್ನಲು ಬಾಯ್ದಿರಿದು ಮುಂದೆ ನುಗ್ಗಿದಳು. ಶ್ರೀರಾಮನು ಚೇತನೋತ್ಕಾಟನವೆಂಬ
ಮೂಲಶಕ್ತಿಯ ಮಹಾಮಂತ್ರಾಸ್ತ್ರವನ್ನು ಪ್ರಯೋಗ ಮಾಡಿ ದುಷ್ಟೆಯಾದ ದಾನವಿಯನ್ನು ಸಂಹಾರ ಮಾಡಿಬಿಟ್ಟನು. ಇದು ರಾಮಾಯಣದಲ್ಲಿ ಬರತಕ್ಕಂತಹ ಕತೆ. ಸ್ತ್ರೀವಧೆಯನ್ನು ಮಾಡುವ ಕುರಿತು ವಿಶ್ವಾಮಿತ್ರರು ಆಡಿದಂತಹ ಮಾತನ್ನು ನಾವು ತಿಳಿದುಕೊಳ್ಳುವ ಹಾಗೆ ಇದೆ. ವಿ ಎನ್ ಭಾಗವತ್, ಬರಬಳ್ಳಿ.